ಜನವರಿ 23ಕ್ಕೆ ಕಳ್ಳ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಸದ್ಯಕ್ಕೆ ಥಿಯೇಟರ್ ಲಿಸ್ಟ್ ಇನ್ನು ಪ್ಲಾನ್ ಮಾಡಿಲ್ಲ, ಯಾಕಂದ್ರೆ ಜನವರಿ ಮೇಲೆ ಅದು ಪ್ಲಾನ್ ಆಗುತ್ತೆ. ಮಿನಿಮಮ್ ಅಂತೂ 150 ಸ್ಕ್ರೀನಿಂಗ್ ಅಂತೂ ಆಗುತ್ತೆ ಸರ್. ಸರ್, ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. ಇವತ್ತು ಹುಬ್ಳಿಯಲ್ಲಿ ನಾವು ಒಂದು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಒಂದು ಟೈಟಲ್ ಕೊಟ್ಟಿದ್ದೀವಿ ನಾವು, ಕರ್ನಾಟಕ ಕಲ್ಟ್ ಉತ್ಸವ ಅಂತ ಹೇಳಿ. ಸೊ ಅದೇ ಸರ್, ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ ಸರ್. ಹಲವಾರು ಇರುತ್ತೆ ಸರ್. ಈಗ ಜನ ಬಂದ ಮೇಲೆ ಅವ್ರಿಗೆ ನಾವು ಎಂಟರ್ಟೈನ್ ಮಾಡಬೇಕಲ್ವಾ. ಸೊ ಜಸ್ಕರಣ್ ಸಿಂಗ್ ಅವ್ರು ಬರ್ತಾರೆ, ಮತ್ತೆ ಹಲವಾರು ಸಿಂಗರ್ಸ್ಗಳು ಬರ್ತಿದ್ದಾರೆ, ಹಲವಾರು ಆರ್ಟಿಸ್ಟ್ಗಳು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಇರುತ್ತೆ. ಅಲ್ಲ, ನಮ್ಮ ಸಿನಿಮಾ ಸಾಂಗ್ಗಳೇ, ನಮ್ಮ ಸಿನಿಮಾದ ಎಲ್ಲಾದ್ರೂ ಸಾಂಗು ಇಲ್ಲ, ಹಾಡಂತೂ ನಾವೇನು ಬಿಡುಗಡೆ ಮಾಡ್ತಾ ಇಲ್ಲ. ಇವತ್ತು ನಾವು ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀವಿ, ಜನಕ್ಕೆ ರೀಚ್ ಮಾಡ್ತಾ ಇದೀವಿ. ಈಗಂದ್ರೆ ಹಾಡುಗಳೆಲ್ಲ ಹಿಟ್ ಆಗಿದೆ. ಆಮೇಲೆ ನಾವು ಮುಖ ಪರಿಚಯ ಮಾಡಿಸ್ಕೊಬೇಕು. ಆಮೇಲೆ ಅಂದರೆ ನಾನು ಹೋದ ಬಾರಿ 2022 ನಾನು ಲಾಸ್ಟ್ ಹುಬ್ಳಿಗೆ ಬಂದಿದ್ದು, ನನ್ನ ಪ್ರೀ ರಿಲೀಸ್ ಇವೆಂಟ್ ಇದ್ದಾಗ. ಸೊ ಈಗ ನೆಕ್ಸ್ಟ್ ನಾವು ಮಾಡ್ತಿದ್ದು ಇದೇ ಸಿನಿಮಾಗೆ. ಸೊ ಹಂಗಾಗಿ ಅದಕ್ಕೆ ನಾವು ಬಂದಿದ್ದೀವಿ ಸರ್ ಇಲ್ಲಿ. ಖಂಡಿತ ಡಿಫ್ರೆನ್ಸ್ ಇದೆ ಸರ್. ಅದು ಬಂದ್ಬಿಟ್ಟು ಮಿಸ್ಟೀರಿಯಸ್ ಲವ್ ಸ್ಟೋರಿ ಸರ್. ಅದು ಕಂಪ್ಲೀಟ್ ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಆ ಒಂದ್ ಮೇಲೆ ಇತ್ತು. ಇದು ಬಂದ್ಬಿಟ್ಟು ತುಂಬಾ ಇಮೋಷನಲ್ ಸಬ್ಜೆಕ್ಟ್ಸ್. ಅಂದ್ರೆ ಪ್ರತಿಯೊಬ್ಬ ಹುಡುಗ ಹುಡುಗಿನ ಜೀವನದಲ್ಲಿ ನಡೆದ ಘಟನೆ. ನೀವು ಈ ಸಿನಿಮಾ ನೋಡಿದಾಗ ನಾನು ಒಂದು ಲೈಫಲ್ಲಿ ಈ ಟೈಮ್ ಪೀರಿಯಡ್ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂತ ನಿಮಗೂ ಅನ್ಸುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಈಗ ಏನಾಗತ್ತೆ ಸರ್, ಈಗ ಅಭಿಮಾನಿಗಳು ಅಂತ ಹೇಳಿದ ತಕ್ಷಣನೇ ನಾನು ತಲೆ ಬಾಗ್ತೀನಿ. ಈಗ ಅಭಿಮಾನಿ ಅಂದ ತಕ್ಷಣ RSS ಅವರು ಇರ್ಬೋದು, ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಕಾಂಗ್ರೆಸ್ ಪಕ್ಷವರು ಇರ್ಬೋದು, ಬಿಜೆಪಿ ಪಕ್ಷದವ್ರು ಇರ್ಬೋದು. ಈಗ ನಾನು ಕಾಂಗ್ರೆಸ್ ಪಕ್ಷವ್ರಿಗಿಲ್ಲ, ನಾನು ಕಾಂಗ್ರೆಸ್, ನಮ್ಮ ತಂದೆ ಕಾಂಗ್ರೆಸ್ ಅವರು, ನೀವು ಕಾಂಗ್ರೆಸ್ ಅವ್ರು ಹಾಕಿ ಅಂತ ಹೇಳಕ್ಕಾಗತ್ತಾ? ಅವ್ರ ಪ್ರೀತಿಯಿಂದ ಅವ್ರ ಫೋಟೋಗಳು ಹಾಕೊಳ್ತಾರೆ. ಅದು ಅವ್ರ ಅಭಿಮಾನ ಅಲ್ವಾ ಸರ್? ಅದು ಅವ್ರ ಪ್ರೀತಿ ನಮ್ಮ ಮೇಲೆ ಸರ್. ಅವ್ರು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಆಮೇಲೆ ನಮ್ಮ ಗೆಳೆಯಂತ ಮಗ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಅವ್ರು ಎಲ್ಲ ಕಡೆ ಪಬ್ಲಿಸಿಟಿ ಮಾಡ್ತಾವ್ರೆ ಅವ್ರ ಕಡೆಯಿಂದ. ಯಾಕಂದ್ರೆ ಅವ್ರದ್ದು ಊರಾಗಿರೋದ್ರಿಂದ, ಅವ್ರದ್ದು ಕ್ಷೇತ್ರ ಆಗಿರೋದ್ರಿಂದ ಅವ್ರು ಎಲ್ಲ ಕಡೆ ನನ್ಗೆ ವೆಲ್ಕಮ್ ಸ್ವಾಗತ ಮಾಡಿದ್ದಾರೆ, ಅಷ್ಟೇ ವೆಲ್ಕಮ್ ಮಾಡಿದ್ದಾರೆ. ಹೌದು. ಏನ್ ಮ್ಯಾಚ್ ಫಿಕ್ಸಿಂಗ್ ಸರ್? ಅವ್ರ ಖುಷಿಯಿಂದ ಅವ್ರು ಮಾಡ್ತಿರೋದಲ್ಲ ಸರ್. ಅವ್ರ ಪ್ರೀತಿ, ಅವ್ರ ಖುಷಿ, ಅವ್ರು ನಮ್ಮ ಮೇಲೆ ಇಟ್ಟಿರೋದು ಒಂದು ಪ್ರೀತಿ, ಅಭಿಮಾನ, ಒಂದು ರೆಸ್ಪೆಕ್ಟ್ ಸರ್. ಅದು ಕಾಮನ್ ಅಲ್ವಾ ಸರ್? ಯಾರದೇ ಆದ್ರೂ ಅವ್ರವ್ರ ಇಷ್ಟ ಇದ್ದೆ. ಈಗ ರಾಜಕೀಯದವರಾಗ್ಲಿ ಅವ್ರವ್ರ ಜಾತಿ ಎಲ್ಲಿರುತ್ತೆ ಅಲ್ಲೋಗಿ ಎಲೆಕ್ಷನ್ ನಿಲ್ತಾರೆ ಹೊರತು ಯಾರು ಉಲ್ಟಾ ನಿಲ್ಲಲ್ಲ. ಅದು ಕಾಮನ್. ಅದು ಅವ್ರವ್ರಿಗೆ ಇಷ್ಟ, ಅವ್ರವ್ರು ನಿಂತ್ಕೊತಾರೆ, ಅವ್ರವ್ರು ಮಾಡ್ತಾರೆ. ಅದ್ ಬಿಟ್ಟು ಇದೇನ್ ಮ್ಯಾಚ್ ಫಿಕ್ಸಿಂಗ್ ಅಂತ ಏನಿಲ್ಲ. ಆಮೇಲೆ ಕಾಲಲ್ಲಿ ಆ ತರದ ಹಿಂದೂ ಮುಸ್ಲಿಂ ಅದೇನಿಲ್ಲ ಸರ್. ಈಗ ಇವ್ರು ಇಲ್ಲ ಮುಸ್ಲಿಂ ಕೂತಾರೆ, ಇನ್ನಿಷ್ಟು ಜನ ನಾವು ಹಿಂದೂಗಳಲ್ವಾ? ಆಮೇಲೆ ಇಡೀ ಸಿನಿಮಾ 150 ಜನ ಕೆಲಸ ಮಾಡಿರೋರು ನಾವು ಹಿಂದೂಗಳಲ್ಲ. ಆತರ ಬರಲ್ಲ. ಯಾಕಂದ್ರೆ ನಮ್ ಜೀವನನೂ ಇದೆ ಇದ್ರಲ್ಲಿ. ಇವ್ರು ಒಬ್ರದಿಲ್ಲ, ನಮ್ದು ಇದೆ. ಅವ್ರು ಇರಾಗ್ ನಿಂತ್ಕೊಬೇಕಿದ್ದಾರೆ. ಅದೇ ಕಾಮನ್ ಅಲ್ವಾ ಸರ್? ಈಗ ಇವ್ರ ಫಾದರ್ ಫ್ರೆಂಡ್ ಅಂದ್ಮೇಲೆ ಅವ್ರ ಪ್ರೀತಿಯಿಂದ ಮಾಡಿದಾರೆ ಅಷ್ಟೇ. ಆತರ ಹೇಳ್ತಿದ್ರ. ಆತರ ನಮ್ಗೆಲ್ಲೂ ಆತರ ಅನ್ಸಿಲ್ಲ. ಇಲ್ಲಿ ಪ್ರಮೋಷನ್ ಇವ್ರ ಫಾದರ್ ಫ್ರೆಂಡ್ ಅವ್ರು ಮಾಡೇ ಮಾಡ್ತಾರ ಆಬ್ವಿಯಸ್ಲಿ, ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಇದು ಇದ್ರ ತರ ಅಂತ ನೀವ್ ಅನ್ಕೋತಿದ್ದೀರ. ಅಲ್ಲ ಸರ್, ಇದು ಅವ್ರು ಮಾಡಿದ ತಪ್ಪ ಮತ್ತೆ ಸರ್? ಅಲ್ಲ, ಅವ್ರ ಪ್ರೀತಿಯಿಂದ ಅವ್ರು ಮಾಡಿದ ಅದ್ರಲ್ಲಿ ಏನ್ ತಪ್ಪು ಸರ್? ಖಂಡಿತವಾಗ್ಲೂ ಬಿಡಲ್ಲ ಸರ್. 100% ಬಿಡಲ್ಲ ಸರ್. 100% ಬಿಡಲ್ಲ ಸರ್. ಗೊತ್ತಿಲ್ಲ ಸರ್, ನಿರ್ಮಾಪಕರು ಕೇಳಿದ್ರೆ ಗೊತ್ತಾಗತ್ತೆ. ಪಾಪ ಅವರು ಬರ್ಬೇಕಾಗಿತ್ತು. ಅವರು ಬೇರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಅದು ಇದು ಸ್ವಲ್ಪ ರಿಲೀಸ್, OTT ಬಿಸ್ನೆಸ್ ಎಲ್ಲ ಸ್ವಲ್ಪ ಅವ್ರು ಮಾಡ್ಕೊಳ್ಬೇಕಲ್ಲ. ಸೊ ಅದರಲ್ಲಿ ಸ್ವಲ್ಪ ಹೋರಾಟ ಇದೆ ಅವ್ರದ್ದು. ಈಗ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಅವ್ರು ಕೇಳಿದ್ರೆ ಅವ್ರು ಕರೆಕ್ಟಾಗಿ ಹೇಳ್ಬೋದು ನಂಬರ್ಸ್. ಅಲ್ಲ, ನಾವು ಸಾಂಗ್ ಆಲ್ಮೋಸ್ಟ್ ಇದು ಮಂಗಳೂರು ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ವಿ, ಎಲ್ಲಾ ಕಡೆನೂ ಸಾಂಗ್ಸ್ ಶೂಟಿಂಗ್ ಮಾಡಿದ್ವಿ. ಮಂಗಳೂರಲ್ಲಿ ಮಾಡಿದ್ವಿ, ಮತ್ತೆ ಶ್ರೀರಂಗಪಟ್ಟಣದ
ಟೋಟಲ್ 6 ಸಾಂಗ್ ಇದೆ ಸಿನಿಮಾದಲ್ಲಿ. ಟೋಟಲ್ 6 ಸಾಂಗ್ ಇದೆ. ಎಲ್ಲಾ ಮಾಂಟೇಜಸ್, ಯಾವ್ದನ್ನು ಡ್ರೀಮ್ ಅಲ್ಲಿ ಹಿಂಗ್ ಆಚೆ ಹೋಗ್ಬಿಟ್ಟು ಬರತ್ತಾರ ಇಲ್ಲ. ಎಲ್ಲ ಇದು ಕತೆ ಇರೋದ್ರಿಂದ ಕತೆ ಒಳಗೆ ನಡೆಯುವಂತ ಸಾಂಗ್ಗಳೇ ಇರೋದು. ಯಾವ್ದನ್ನು ಹೊರಗಡೆ ಹೋಗ್ಬಿಟ್ಟು ಬರೋದು ಆತರ ಇಲ್ಲ. ಈಗ ಇವನ್ ಅಯ್ಯಶವನ್ನೇ ನೋಡಿದ್ದೀರ, ಎಲ್ಲೆಲ್ಲಿ ಎಲ್ಲಾ ಊರಲ್ಲೂ ಶೂಟ್ ಮಾಡಿದ್ವಿ ನಾವು. ಎಲ್ಲೆಲ್ಲಿ ಟಾಕಿ ಪೋರ್ಷನ್ ಮಾಡ್ತೀವೋ ಅಲ್ಲಿ ನಾವು ಸಾಂಗ್ ಶೂಟಿಂಗ್ ಮಾಡ್ತಿದ್ವಿ. ಹೊರಗಡೆ ಹೋಗಿಲ್ಲ ಸರ್, ಓನ್ಲಿ ಕರ್ನಾಟಕ. ಸಿನಿಮಾ ಲ್ಯಾಂಗ್ವೇಜ್ ಮಾಡ್ತಿರೋದು ಕನ್ನಡನೇ, ಮಾಡಿರೋ ಶೂಟಿಂಗ್ ಎಲ್ಲ ಕರ್ನಾಟಕ. ಉತ್ತರ ಕರ್ನಾಟಕ ಅಂದ್ರೆ ಕತೆ ಡಿಮ್ಯಾಂಡ್ ಆತರ ಮಾಡಿಲ್ಲ ಸರ್. ಹಂಗ್ ನೋಡ್ರೆ ಹಂಪಿಲ್ ನಾವು ಮಾಡಿದ್ವಿ. ಹಂಪಿದ ವಿಷಯನೇ ಇದೆ ತುಂಬಾ. ಹಂಪಿದ ಒಂದಷ್ಟು ಸಾಕಷ್ಟು ಹಂಪಿ ಬಗ್ಗೆ, ಇತಿಹಾಸದ ಬಗ್ಗೆ ತುಂಬಾ ಹೇಳಿದ್ವಿ ಸಿನಿಮಾಲಿ. ಏನ್ ಪ್ರಶ್ನೆ? ರಚಿತಾರಾಮ್ ಅವ್ರು ಬರ್ತಾರ ಅಂತ ಕೇಳ್ತೀನಿ. ಇಲ್ಲ, ರಚಿತಾರಾಮ್ ಅವ್ರು ಬರ್ತಾ ಇಲ್ಲ ಸರ್. ಬರ್ಬೇಕಿತ್ತು. ಅವ್ರದ್ದೇನೋ ಲ್ಯಾಂಡ್ ಲಾರ್ಡ್ ಏನೋ ಇದು ಸಾಂಗ್ ಏನೋ ರಿಲೀಸ್ ಇದೆಯಂತ ಹಾಗಾಗಲ್ಲ ಆಗಿದೆ. ಮೋಸ್ಟ್ಲಿ ಅವ್ರು ನಾಳೆ ಬರ್ತಾರೆ, ಬಂದು ಜಾಯ್ನ್ ಆಗ್ತಾರೆ ನಾಳೆಯಿಂದ. ಈಗ ನಾವು ರಚಿತಾರಾಮ್ ಅವ್ರು ಬಿಟ್ಟು ಎಲ್ಲರೂ ಇದೀವಿ. ಈಗ ಬರ್ತಾರೆ, ಅವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಲೋಕ್ ಅವರು ಬರ್ತಾರೆ, ನಾವೆಲ್ಲ ಇದೀವಿ. ಮತ್ತೆ ಸಿಂಗರ್ಸ್ ಎಲ್ಲ ಬರ್ತಾರೆ.